ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಭಾರತಿ ಪರಮೇಶ್. ನೀವು ನೋಡ್ತಾ ಇದ್ದೀರಾ ಭಾರತಿ ಪರಮೇಶ್ ವ್ಲಾಗ್ಸ್. ಸಾಮಾನ್ಯವಾಗಿ ನಮ್ಮ ಬೆಳಗಿನ ಕೆಲಸ ಶುರುವಾಗೋದು ಹಾಲಿಂದ. ಸೊ ಹಾಲಿಂದನೇ ಕಾಫಿ, ಹಾಲಿಂದನೇ ಟೀ, ಹಾಲಿಂದನೇ ಮೊಸರು ಮಾಡೋದು, ಹಾಲಿಂದನೇ ಬೆಣ್ಣೆ, ಹಾಲಿಂದನೇ ತುಪ್ಪ, ಹಾಲಿಂದನೇ ಪನ್ನೀರು. ಸೊ ಎಷ್ಟೊಂದು ಪ್ರಾಡಕ್ಟ್ಸ್ ಹಾಲಿನ ಪ್ರಾಡಕ್ಟ್ಸ್ನ ನಾವು ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ ಎವ್ರಿ ಡೇ. ಸೊ ಹಾಲು ಅಷ್ಟೇ ಇಂಪಾರ್ಟೆಂಟು. ಚಿಕ್ಕ ಮಕ್ಕಳಿಗಾಗಲಿ, ದೊಡ್ಡವ್ರಿಗಾಗಲಿ, ವಯಸ್ಸಾದವ್ರಿಗಾಗಲಿ ಹಾಲು ಅಷ್ಟೇ ಇಂಪಾರ್ಟೆಂಟ್. ಹಾಲು ಬೇಕೇ ಬೇಕು. ನಿಮಗೆಲ್ಲ ಗೊತ್ತು, ಹಾಲಿನಲ್ಲಿ ಫ್ಯಾಟ್ ಇರುತ್ತೆ, ಒಳ್ಳೆ ಫ್ಯಾಟು ಅದನ್ನು. ಹಾಗೆಯೇ ಹಾಲಿನಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ. ಸೊ ಹಾಗಾಗಿ ಹಾಲನ್ನ ನಾವು ಪ್ರತಿದಿನ ಸ್ವಲ್ಪನಾದರೂ ತೊಗೊಳ್ಳೇಬೇಕಾಗುತ್ತೆ ಅಲ್ವಾ. ಸೊ ನಾವು ಸಿಟಿಲಿರೋರು, ನಮಗೆ ಅಲ್ಲೇ ಹಾಲು ಕರೆದು ಕೊಡೋಲ್ಲ. ನಾವೇನು ಮಾಡ್ತೀವಿ, ಪ್ಯಾಕೆಟ್ ಹಾಲು ತರ್ತೀವಲ್ವ. ಸೊ ನಿಮ್ಗೆ ಗೊತ್ತೇ ಇದೆ, ಪ್ಯಾಕೆಟ್ ಹಾಲಲ್ಲಿ ಎಷ್ಟು ಫ್ಯಾಟ್ಸ್ ಇರುತ್ತೆ, ಹಾಗೆ ಎಷ್ಟು ಪ್ರೋಟೀನ್ಸ್ ಇರುತ್ತೆ ಅಂದ್ಬಿಟ್ಟು. ಯಾಕೆಂದರೆ ನಮ್ಮ ಮನೆಗೆ ಈ ಪ್ಯಾಕೆಟ್ ಹಾಲು ಬಂದಾಗ ಅದರಲ್ಲಿರೋ ಫ್ಯಾಟ್ಸ್ ಆಲ್ಮೋಸ್ಟ್ ತೆಗೆದೇ ಬಿಟ್ಟಿರ್ತಾರೆ. ಮತ್ತು ಪ್ರೋಟೀನ್ ಅಂಶ ಕಡಿಮೆ ಆಗಿರುತ್ತೆ, ಯಾಕೆಂದರೆ ಅದರಲ್ಲಿ ತುಂಬ ನೀರು ಆ್ಯಡ್ ಆಗಿರುತ್ತೆ. ಸೊ ಈ ಥರ ಹಾಲನ್ನ ನಾವು ಡೈಲಿ ಕುಡಿತಾ ಇರ್ತೀವಿ. ಸೊ ಅದರಿಂದ ಏನು ಅಷ್ಟೇನು ಯೂಸ್ ಇಲ್ಲ. ಹಾಲಿನ ಬೆಲೆ ಅಂತೂ ಡೈಲಿ ಅಂದರೆ ತಿಂಗಳು ಜಾಸ್ತಿನೇ ಆಗ್ತಾ ಇರುತ್ತೆ ಅಲ್ವಾ. ಸೊ ಅಷ್ಟು ಕೊಟ್ಟು ಏನೂ ಪ್ರಯೋಜನ ಆಗಲ್ಲ. ಹಾಗಾಗಿ ನಮ್ಮನೆಯಲ್ಲಿ ನಾವು ಪ್ಯಾಕೆಟ್ ಹಾಲು ತರೋ ತುಂಬ ಕಡಿಮೆ. ಅಂದರೆ ಹೇಗೆ ಹಾಲು ಕುಡಿತೀವಿ ಅಂತ ನೀವು ಆಶ್ಚರ್ಯ ಪಡ್ತಾ ಇದ್ದೀರಾ? ತೋರಿಸ್ತೀನಿ ನೋಡಿ. ನಾನು ಪ್ರತಿ ವಾರ ಸಾಯಿ ಕುಟೀರಕ್ಕೆ ಹೋಗ್ತೀನಲ್ವಾ. ಸಾಯಿ ಕುಟೀರದಲ್ಲಿ ನಾನೇನು ಮಾಡ್ತೀನಿ, ಅಲ್ಲಿರೋ ರೈತರಿಂದ ಡೈರೆಕ್ಟ್ ಹಾಲು ಕೊಂಡ್ಕೋತೀನಿ. ಅಲ್ಲೇ ಕರೆದು ಹಾಲು ಕೊಡ್ತಾರೆ ನನಗೆ. ಅರೌಂಡ್ 2 ರಿಂದ 3 ಲೀಟ್ರ್ ಹಾಲು ತೊಗೊಂಡು ಬರ್ತೀನಿ ಅಲ್ಲಿಂದ ತಂದು ಅದನ್ನು ಕಾಯಿಸಿ ನಾನು ಫ್ರಿಜ್ಜಲ್ಲಿ ಹಾಕಿಡ್ತೀನಿ. ಸೊ ಡೈಲಿ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾವು ಯೂಸ್ ಮಾಡ್ಕೋತಾ ಇರ್ತೀವಿ. ನಾನು ತೋರಿಸ್ತೀನಿ ನೋಡಿ, ಹಳ್ಳಿಯಿಂದ ತಂದಿರೋ ಹಾಲು. ನಿಮಗೆ ಇಲ್ಲಿ ಕಾಣಿಸ್ಬೋದು, ಇಲ್ಲಿ ತುಂಬ ನೋಡಿ ಕೆನೆ ಎಲ್ಲ ಇದೆ. ನಾನು ಬೆಳಗ್ಗೆ ಕಾಯಿಸಿದ್ದು ಇದು. ಸೊ ಆಲ್ರೆಡಿ 2 ಸರಿ ನಾನು ಕೆನೆ ತೆಗೆದಿದ್ದೀನಿ. ರಾತ್ರಿ ಒಂದು ಸರಿ ನೆನ್ನೆ ತೊಗೊಂಡು ಬಂದಿದ್ದು. ಮತ್ತು ಬೆಳಗ್ಗೆ ಕಾಫಿ ಮಾಡಬೇಕಾದ್ರೆ ಕಾಯಿಸಿ ಕೆನೆ ತೆಗೆದು ಅದನ್ನು ಮೊಸರಿಗೆ ಹಾಕಿರ್ತೀನಿ. ಸೊ ಬನ್ನಿ ನೋಡೋಣ ಡಿಫ್ರೆನ್ಸು. ಇದಕ್ಕೆ ಇರೋ ಥಿಕ್ನೆಸ್ ಒಂದು ಚೂರು ಕೂಡ ನೀರು ಆ್ಯಡ್ ಮಾಡಿಲ್ಲ ಇದರಲ್ಲಿ. ಬಟ್ ಇದರಲ್ಲಿ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು ತುಂಬ ನೀರು ಹಾಕಿರ್ತಾರೆ. ಈಗ ನಾನು ತೋರಿಸ್ತೀನಿ ಎಷ್ಟು ಥಿಕ್ನೆಸ್ ಇರುತ್ತೆ ಈ ಹಾಲಿಗೂ ಅಂತ. ಈಗ ಬನ್ನಿ 2 ರೀತಿಯ ಹಾಲನ್ನು ಕಾಯಿಸೋಣ, ಮತ್ತು ಎಷ್ಟು ಫ್ಯಾಟ್ ಬರುತ್ತೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಮತ್ತು ಹಸುವಿನ ಹಾಲು ಅಂದರೆ ನಾನು ಊರಿಂದ ತಂದಿರೋ ಹಾಲಲ್ಲಿ ನಾನು ನಿಮಗೆ ಒಂದು ಡ್ರಿಂಕ್ ಮಾಡಿ ತೋರಿಸ್ತೀನಿ. ತುಂಬ ಸಿಂಪಲ್ ಆಗ್ಬೋದು, ಆದ್ರೂ ಕೂಡ ಈ ಹಾಲಿನ ಸ್ಪೆಷಾಲಿಟಿನೇ ಬೇರೆ. ಎಲ್ಲ ನ್ಯೂಟ್ರಿಯೆಂಟ್ಸ್ ಇದರಲ್ಲೇ ಇದೆ. ಆ್ಯಂಡ್ ನನಗೆ ಆ ಡ್ರಿಂಕ್ ಅಂದರೆ ತುಂಬ ಇಷ್ಟ. ನಾವು ಬಂದಾಗೆಲ್ಲ ನಾನು ಹಾಲು ತಂದಾಗ ನಾವು ಈ ಡ್ರಿಂಕ್ನ ಮಾಡ್ಕೊಂಡು ಕುಡಿತೀವಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸ್ಪೆಷಲ್ ಅಂತೇನಿಲ್ಲ, ಆದರೂ ಆ ಡ್ರಿಂಕು ನೀವು ಕೂಡ ಮಾಡ್ಕೊಳ್ಳಿ. ಈಗ ಸಮ್ಮರ್ಗೆ ಈ ಡ್ರಿಂಕು ತುಂಬ ಒಳ್ಳೆಯದು. ಓಕೆ, ಕೂಲಾಗಿ ಕುಡಿಯೋಣ ಬನ್ನಿ. ಸೊ ಈಗ ಕಾಯಿಸೋಣ ಹಾಲು ಮೊದಲಿಗೆ. ಈಗ ನಾವು ಮೊದಲಿಗೆ ನಾನು ಊರಿಂದ ತಂದಿರೋ ಹಸುವಿನ ಹಾಲನ್ನ ಹಾಕೋಣ ಈ ಪಾತ್ರೆಗೆ. ಕಲರ್ ನೋಡ್ಬೋದು, ಕಲರ್ ಫುಲ್ ಕ್ರೀಮಿಶ್ ಆಗಿರುತ್ತೆ ಹಸುವಿನ ಹಾಲು. ಅಂದರೆ ಊರಿಂದ ಡೈರೆಕ್ಟ್ ಹಾಲು ತಂದಲ್ಲ ಅದು. ಮತ್ತು ಪ್ಯಾಕೆಟ್ ಹಾಲು ಹಾಕೋಣ. ಪ್ಯಾಕೆಟ್ ಹಾಲಲ್ಲಿ ಏನಾಗುತ್ತೆ ಅಂದರೆ ಹಸುವಿನ ಹಾಲು, ಎಮ್ಮೆ ಹಾಲು ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಇದು ನಾನು ಹಾಕ್ತಾ ಇರೋ ಪ್ಯಾಕೆಟ್ ಹಾಲು. ನೋಡ್ಬೋದು, ಇದರಲ್ಲಿ ಫ್ಲೋರಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಥಿಕ್ನೆಸ್ ಇದೆ, ಎಷ್ಟು ಥಿನ್ನೆಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಓಕೆ, 2 ರೀತಿಯ ಹಾಲು ಹಾಕಿದ್ದೀನಿ. ಈ ಪಾತ್ರೆಯಲ್ಲಿ ಊರಿಂದ ತಂದಿರೋ ಹಾಲು, ಈ ಪಾತ್ರೆಯಲ್ಲಿ ಪ್ಯಾಕೆಟ್ ಹಾಲು ಹಾಕಿದ್ದೀನಿ. ಈಗ 2 ಕಾಯಿಸೋಣ. ಸೊ ಈಗ ಕಾಯಕ್ಕೆ ಇಟ್ಟಿದ್ದೀನಿ. ನೀವೆಲ್ಲ ಒಂದು ಬ್ರೇಕ್ ತೊಗೊಂಡು ಬನ್ನಿ, ನೋಡೋಣ ಎಷ್ಟು ಕೆನೆ ಬರುತ್ತೆ, ಯಾವ ಹಾಲಿನಲ್ಲಿ ಎಷ್ಟು ಕೆನೆ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಒಂದು ಸ್ಮಾಲ್ ಬ್ರೇಕ್. ಹಾಲು ಕಾಯಿಸಿದ್ದಾಯಿತು. ಈಗ ನೋಡಿ ಚೆಕ್ ಮಾಡೋಣ ಫ್ಯಾಟ್ ಕಂಟೆಂಟ್ ಎಷ್ಟಿದೆ ಅಂತ. ಇದು ನಾನು ಊರಿಂದ ತಂದಿರೋ ಹಸುವಿನ ಹಾಲು. ಸೊ ನೋಡ್ಬೋದು, ಕಲರು ಕ್ರೀಮಿಶ್ ಇದೆ. ಮತ್ತು ಫ್ಯಾಟ್ ತೋರಿಸ್ತೀನಿ ರೀ. ಇದು ಬಿಸಿಲಲ್ಲಿ ಅಷ್ಟೊಂದು ಫ್ಯಾಟ್ ಬರಲ್ಲ, ಬಟ್ ಫುಲ್ ತಣ್ಣಗಾದ್ಮೇಲೆ ತುಂಬ ಫ್ಯಾಟ್ ಬರುತ್ತೆ. ಇಲ್ಲಿ ನೋಡಿ, ಹಿಂಗಿದೆ ನೋಡಿ ಯೆಲ್ಲೋ ಕಲರ್. ಸೊ ಹಿಂಗೆ ನೋಡ್ಬೋದು ನೀವು. ಮತ್ತು ಥಿಕ್ನೆಸ್ ನೋಡ್ಬೋದು, ಇಲ್ಲಿ ಅಷ್ಟೊಂದಿದೆ. ಇದು ಫುಲ್ ಆರಿದ ಮೇಲೆ ಇದು ಪೂರ್ತಿ ನನಗೆ ಫ್ಯಾಟ್ ಬಂದಿರುತ್ತೆ. ಇದು ಊರಿಂದ ತಂದಿರೋ ಹಸಿನ ಹಾಲು. ಇದು ನಾ ಇಲ್ಲಿ ತೊಗೊಂಡಿರೋ ಪ್ಯಾಕೆಟ್ ಹಾಲು. ಒಂದು ಚೂರು ಕೂಡ ಫ್ಯಾಟ್ ಬಂದಿಲ್ಲ ನೋಡಿ, ಒಂದು ಚೂರು ಕೂಡ ಫ್ಯಾಟ್ ಇಲ್ಲ. ಸೊ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಫುಲ್ ಫ್ಯಾಟ್ ತೆಗೆದಿರ್ತಾರೆ.
ಸೊ ಇದನ್ನು ಕುಡಿದು ಕೂಡ ಅಷ್ಟೊಂದೇನು ಪ್ರಯೋಜನ ಆಗಲ್ಲ. ಸೊ ಈ ಹಾಲನ್ನು ಉಪಯೋಗಿಸ್ಕೊಂಡು ನಾವು ಒಂದು ಸ್ಪೆಷಲ್ ಡ್ರಿಂಕ್ ಮಾಡೋಣ. ಓಕೆ, ಅದು ಮಾಡಿದ್ಮೇಲೆ ಹೇಳ್ತೀನಿ ಏನಂತ. ತುಂಬ ಸಿಂಪಲ್ ಬಟ್ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟು. ಈ ಹಾಲಲ್ಲಿ ಆ ಡ್ರಿಂಕ್ ಮಾಡ್ಕೊಂಡು ಕುಡಿದ್ರೆ ಬನ್ನಿ ಮಾಡೋಣ. ಈಗ ನಾನು ಹೇಳಿ ಡ್ರಿಂಕ್ ಮಾಡೋಣ. ಊರಿಂದ ತಂದಿರೋ ಪ್ಯೂರ್ ಹಸುವಿನ ಹಾಲನ್ನ ಹಾಕಿ ಆ ಡ್ರಿಂಕ್ ಮಾಡೋಣ. ತುಂಬ ಸಿಂಪಲ್ ಅಂತ ಹೇಳಿದೆ ಅಲ್ವಾ ಆಗಲೇ. ನಾನು ಯೂಸ್ ಮಾಡೋದು ಎರಡೇ ಇಂಗ್ರೀಡಿಯೆಂಟ್ಸು. ಒಂದು ಬಾದಾಮಿ ಪೌಡರ್. ನಾನು ಆಶಾ ಸ್ವೀಟ್ಸಿಂದ ಬಾದಾಮಿ ಪೌಡರ್ ತೊಗೊಂಡು ಬಂದಿದ್ದೀನಿ. ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಇದರಲ್ಲಿ ತುಂಬ ಡ್ರೈ ಫ್ರೂಟ್ಸ್ ಇರುತ್ತೆ, ಅದಕ್ಕೋಸ್ಕರ ನಾನು ಅಲ್ಲಿಂದ ತೊಗೊಂಡು ಬಂದಿದ್ದೀನಿ. ಹಾಗೆಯೇ ಸಕ್ಕರೆ ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡ್ಬೋದು. ಸೊ ನನಗೆ ಸ್ವಲ್ಪ ಸ್ವೀಟ್ ಇರಬೇಕು, ಹಾಗಾಗಿ ನಾನು ಸಕ್ಕರೆನ ಯೂಸ್ ಮಾಡ್ತೀನಿ. ಈಗ ನೋಡ್ಬೋದು ಇನ್ನೂ ಕೆನೆ ಬಂದಿದೆ, ನೋಡ್ತಾ ಇದ್ದೀರಲ್ಲ. ಸೊ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಕೆನೆ ಜಾಸ್ತಿ ಆಗುತ್ತೆ. ಕೆನೆ ಸಮೇತ ನಾನು ಯೂಸ್ ಮಾಡ್ತೀನಿ ಹಾಲನ್ನ. ಸೊ ಗ್ಲಾಸ್ ಹಾಕೊಳ್ಳೋಣ. ಒಂದು 4 ಸ್ಪೂನು ಬಾದಾಮಿ ಪೌಡ್ರ್ ಹಾಕೊಳ್ಳೋಣ. ನನಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕ್ತೀನಿ. ಇದಕ್ಕೆ ಕೌಂಟ್ ಅಂತ ಏನಿಲ್ಲ, ನಿಮಗೆ ಎಷ್ಟು ಸ್ಪೂನ್ ಬೇಕಾದರೂ ಹಾಕ್ಕೋಬೋದು. ತಿಕ್ನೆಸ್ ಮೇಲೆ ಹಾಕ್ಕೋಬೋದು. ಸೊ ನನಗೆ ಸ್ವಲ್ಪ ತಿಕ್ನೆಸ್ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ, ಹಾಗಾಗಿ ನಾನು 4 ರಿಂದ 5 ಸ್ಪೂನು ಬಾದಾಮಿ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 2 ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ. ಸೊ ಎರಡೇ ಇಂಗ್ರೀಡಿಯೆಂಟು ಮತ್ತು ಹಾಲು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು, ಫುಲ್ಲು ಕಲರ್ ಚೇಂಜು ಮತ್ತು ಡ್ರೈ ಫ್ರೂಟ್ಸು. ಸೊ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ನಾನೀಗ ಇದನ್ನು ತಕ್ಷಣಕ್ಕೆ ಕುಡಿಯಲ್ಲ. ಇದು ಬಿಸಿ ಬಾದಾಮಿ ಹಾಲು, ನಾನು ಅದನ್ನು ಕೂಲ್ ಮಾಡ್ಕೊಂಡು ಕುಡಿತೀನಿ. ಸೊ ಇದು ಮಿಕ್ಸ್ ಆದಮೇಲೆ ಸ್ವಲ್ಪ ಒಂದು 15 ರಿಂದ 20 ನಿಮಿಷ ಫ್ರೀಝರಲ್ಲಿ ಇಡ್ತೀನಿ. ಫ್ರೀಝರಲ್ಲಿ ಇಟ್ಮೇಲೆ ಅದು ಕೂಲಾಗಿರುತ್ತೆ. ಆಮೇಲೆ ಕೂತ್ಕೊಂಡು ನಿಧಾನಕ್ಕೆ ಟಿ ವಿ ನೋಡಿಕೊಂಡು ಸಿಪ್ ಬೈ ಸಿಪ್ ಕುಡಿತಾ ಇರ್ತೀನಿ. ಅದ್ರ ಟೇಸ್ಟೇ ಬೇರೆ ಇರುತ್ತೆ, ಅದ್ರ ಮಜಾನೇ ಬೇರೆ ಇರುತ್ತೆ. ಸೊ ಈಗ ತೊಗೊಂಡೋಗಿ ಫ್ರೀಝರಲ್ಲಿ ಇಟ್ಟು ಬರೋಣ. ಆಮೇಲೆ ನಿಮ್ಮ ಜೊತೆಗೆ ನಾನು ಈ ಬಾದಾಮಿ ಹಾಲನ್ನ ಕುಡಿತೀನಿ. ಸೊ ಸ್ಪೆಷಲ್ ಬಾದಾಮಿ ಹಾಲು. ಸೊ ಈಗ 15 ರಿಂದ 20 ನಿಮಿಷ ಆಯಿತು, ನಾನು ಫ್ರೀಝರಿಂದ ತೆಗೆದಿದ್ದೀನಿ. ಸೊ ಕೂಲ್ ಆಗಿದೆ, ನನಗೆ ಇನ್ನೂ ಸ್ವಲ್ಪ ಕೂಲ್ನೆಸ್ ಬೇಕು, ಹಾಗಾಗಿ ನಾನು ಒಂದು ಐಸ್ ಕ್ಯೂಬ್ನ ಹಾಕ್ತೀನಿ. ಸೊ ಈಗ ನಿಮ್ಮ ಮುಂದೆ ನಾನು ಒಂದು ಸಿಪ್ ಕುಡಿದು ಹೇಳೋಕ್ಕೆ ಬರ್ತಾಯಿಲ್ಲ, ಅಷ್ಟು ಸೂಪರ್ ಇದೆ. ನಾವು ಡೈಲಿ ಅಂಗಡಿಗಳಲ್ಲಿ ಕುಡಿಯೋ ಬಾದಾಮಿ ಹಾಲಿಗೆ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಿಮಗೆ ಆ ಟೇಸ್ಟೇ ವೇರಿ ಆಗುತ್ತೆ. ಕುಡಿತಾ ಇದ್ದರೆ ಅದು ಏನನ್ಸುತ್ತೆ, ನಿಮ್ಗೆ ಒಂಥರ ಸೂದ್ನೆಸ್ ಕೊಡುತ್ತೆ, ತುಂಬ 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 ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಸೊ ನನಗಂತೂ ತಡೆಯೋಕ್ಕಾಗ್ತಾಯಿಲ್ಲ, ಇನ್ನೂ ಒಂದು ಸಿಪ್ ಕುಡಿತೀನಿ. ಸಕ್ಕತ್ತಾಗಿದೆ. ನೀವು ಕೂಡ ಇಲ್ಲಿ ಹಳ್ಳಿಗಳಿಗೆ ಹೋದಾಗ ಅಥವಾ ಇಲ್ಲೆಲ್ಲಾದರೂ ಹಸುವನ್ನ ಸಾಕ್ತಾ ಇರೋರ ಹತ್ರ ನೀವು ಈ ಹಾಲನ್ನು ತೊಗೊಂಡು ಡ್ರಿಂಕ್ ಮಾಡ್ಕೊಂಡು ಕುಡೀರಿ. ಸೊ ಇದು ಹೆಲ್ತಿಗೆ ತುಂಬಾ ಇಂಪಾರ್ಟೆಂಟು. ಫ್ಯಾಟ್ ಇದೆ, ಪ್ರೋಟೀನ್ಸ್ ಇದೆ, ಎಲ್ಲ ನ್ಯೂಟ್ರಿಯೆಂಟ್ಸು, ಕ್ಯಾಲ್ಶಿಯಮ್ ಅಂತೂ ತುಂಬ ಇರುತ್ತೆ. ಸೊ ಎಲ್ಲ ನ್ಯೂಟ್ರಿಯೆಂಟ್ಸು ಈ ಹಾಲಿನಲ್ಲಿ ಸಿಗುತ್ತೆ. ಹಾಗಾಗಿ ದಿನಕ್ಕೆ 1 ಗ್ಲಾಸ್ ಹಾಲು, ನೀವು ಇದೇ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂತಿಲ್ಲ, ಅಥವಾ ಇದೇ ಡ್ರಿಂಕ್ ಮಾಡ್ಕೊಂಡು ಕುಡಿಬೇಕು ಅಂತಿಲ್ಲ, ಬರೀ ಹಾಲೇ ಕುಡಿಬೋದು. ಬಟ್ ನ್ಯಾಚುರಲ್ ಸಿಕ್ಕಾಗ ಬಿಡದೇನೆ ತಪ್ಪದೇನೆ ಈ ಹಾಲನ್ನ ಸವಿರಿ. ನಾನೀಗ ಇದನ್ನು ತೊಗೊಂಡೋಗಿ ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಾ ನಾನು ಸವಿತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.